ಬಿಜೆಪಿ ತನ್ನ ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ 2 ಹಂತದ ಚುನಾವಣೆಗಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಆಲ್ರೆಡಿ ಬಿಡುಗಡೆ ಮಾಡಿದೆ. ಆದರೆ ಹಲವು ಕಡೆ ಅಭ್ಯರ್ಥಿಯನ್ನ ಸ್ಥಳೀಯ ನಾಯಕರು ಒಪ್ಕೊಳ್ತಾ ಇಲ್ಲ. ಈ ಕಾರಣಕ್ಕಾಗಿನೇ ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ಲ. ಈ ತಲೆಬಿಸಿಯಲ್ಲಿರುವಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಇವತ್ತಿನಿಂದ ಚಾಣಕ್ಯನ ಮುಲಾಮು ಸಿಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇವತ್ತು ಪ್ರಚಾರ ನಡೆಸುವಂತಹ ನಿಟ್ಟಿನಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಪ್ರಚಾರಕ್ಕೆ ಒಂದು ಕಿಕ್ ಸ್ಟಾರ್ಟ್ ಕೊಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹಿಂದೆಂದಿಗಿಂತಲೂ ಈ ಬಾರಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಯಾಕಂದ್ರೆ ಕೊನೆ ಕ್ಷಣದ ಸರ್ಪ್ರೈಸ್ ಬಿಜೆಪಿಯ ಕಿರಿಯ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಕಣದಲ್ಲಿರೋದು. ಆದ್ರಿದು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತಕ್ಕೆ ಕಾರಣವಾಗಿದ್ದು, ಆ ಭಿನ್ನಮತ ಶಮನಕ್ಕೆ ಖುದ್ದು ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಭಿನ್ನಮತ ಶಮನಕ್ಕೆ ಅಮಿತ್ ಶಾ ಎಂಟ್ರಿ. ತೇಜಸ್ವಿ ಸೂರ್ಯ, ಅಶ್ವಥ್ ನಾರಾಯಣ್ ಪರ ಭರ್ಜರಿ ಪ್ರಚಾರ. ಬಿಜೆಪಿಯ ಅಭ್ಯರ್ಥಿ ಪಟ್ಟಿ ಪ್ರಕಟಗೊಂಡ ನಂತರ ರಾಜ್ಯಕ್ಕಿಂದು ಮೊದಲ ಬಾರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಲಗ್ಗೆ ಇಟ್ಟಿದ್ದಾರೆ. ಸಂಜೆ 7 ಗಂಟೆಗೆ ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಬನಶಂಕರಿಯಿಂದ ಜೆಪಿ ನಗರದವರೆಗೆ ನಡೆಯೋ ರೋಡ್ ಶೋನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕೂಡ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ರೋಡ್ ಶೋನಲ್ಲಿ ಕಾಣಿಸಿಕೊಳ್ತಾರಾ ಆರ್ ಅಶೋಕ್? ಅಮಿತ್ ಶಾ ಏನೋ ಭರ್ಜರಿ ರೋಡ್ ಶೋ ನಡೆಸಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲಿದ್ದಾರೆ. ಆದರೆ ರೋಡ್ ಶೋ ವೇಳೆ ಯಾವ್ಯಾವ ಶಾಸಕರು ಇರ್ತಾರೆ ಅನ್ನೋ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ 5 ಬಿಜೆಪಿ ಶಾಸಕರಿರೋ ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಜೊತೆ ಶಾಸಕ ರವಿ ಸುಬ್ರಹ್ಮಣ್ಯ ಮಾತ್ರ ಓಡಾಡ್ತಿದ್ದಾರೆ. ಸ್ವತಃ ಬೆಂಗಳೂರು ದಕ್ಷಿಣದ ಬಿಜೆಪಿ ಉಸ್ತುವಾರಿ ಆರ್ ಅಶೋಕ್ ಈ ಕ್ಷೇತ್ರದಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ. ಬೊಮ್ಮನಹಳ್ಳಿಯಲ್ಲಿ ನಡೆದ ಮೊದಲ ಪ್ರಚಾರ ಸಭೆಗೂ ಆರ್ ಅಶೋಕ್ ಗೈರಾಗಿದ್ರು. ಹೀಗಾಗಿ ಇವರು ಪ್ರಚಾರದಲ್ಲಿ ಕಾಣಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ರೋಡ್ ಶೋಗೆ ಬರ್ತಾರಾ ತೇಜಸ್ವಿನಿ ಅನಂತಕುಮಾರ್? ಟಿಕೆಟ್ ವಂಚಿತರಾದ ತೇಜಸ್ವಿನಿ ಅನಂತಕುಮಾರ್ ಇಂದು ಅಮಿತ್ ಶಾ ಜೊತೆ ರೋಡ್ ಶೋನಲ್ಲಿ ಕಾಣಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇದೆಲ್ಲ ನೋಡ್ತಿದ್ರೆ ದಕ್ಷಿಣದ ಒಳಬೇಗುದಿ ಶಮನದ ಉದ್ದೇಶದಿಂದಲೇ ಅಮಿತ್ ಶಾರ ರೋಡ್ ಶೋಗೆ ಬೆಂಗಳೂರು ದಕ್ಷಿಣವನ್ನೇ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ. ಒಟ್ಟಲ್ಲಿ ಇಷ್ಟು ವರ್ಷಗಳ ಕಾಲ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಸಂಘಟನಾತ್ಮಕ ಪ್ರಚಾರದಲ್ಲಿ ಈ ಬಾರಿ ಕೊರತೆ ಕಾಣ್ತಿದೆ. ಅಮಿತ್ ಶಾರ ಭೇಟಿ ಹಾಗೂ ರೋಡ್ ಶೋ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಬದಲಿಸುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಕಿರಣ್ ಹನ್ಯಡ್ಕ, ಟಿವಿ9 ಬೆಂಗಳೂರು.